ಕಾಬೂಕಿ ಚಿತ್ರಗಳು ಮತ್ತು ಆರಂಭಿಕ ಟಾಕಿ ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದ ಗ್ರೇಟಾ ಗಾರ್ಬೋ ತಮ್ಮ ಸೌಂದರ್ಯದಿಂದ ಮನೆ ಮಾತಾಗಿದ್ದರು. ತೆರೆಯ ಮೇಲಷ್ಟೇ ಅಲ್ಲ, ತಮ್ಮ ವ್ಯಕ್ತಿತ್ವದಿಂದಾಗಿ ತೆರೆಯ ಆಚೆಗೂ ಅವರು ಜನಪ್ರಿಯರಾಗಿದ್ದರು. 1936ರಲ್ಲಿ ತೆರೆಕಂಡ ಕೆಮಿಲಿ ಸಿನಿಮಾದಲ್ಲಿ ತಮ್ಮ ಮೋಹಕ ಅಭಿನಯದಿಂದ ಖ್ಯಾತಿಯ ಉತ್ತುಂಗಕ್ಕೇರಿದ ಗ್ರೇಟಾ ಮಿಸ್ಟ್ರಿಯ ಸಂಕೇತವಾಗಿ ಗುರುತಿಸಿಕೊಂಡರು. ಆದರೆ 1940ರಲ್ಲಿ ಟೂ ಫೇಸ್ಡ್ ವುಮನ್ ಸಿನಿಮಾದ ನಂತರ ಇದ್ದಕ್ಕಿದ್ದಂತೆ ನಿವೃತ್ತಿ ಘೋಷಿಸಿದ ಅವರು ಸಿನಿಮಾ ಜೀವನದಲ್ಲೂ ಮಿಸ್ಟ್ರಿಯಾಗಿ ಉಳಿದುಬಿಟ್ರು. ನನಗೆ ಏಕಾಂತ ಬೇಕು ಅಂದಿದ್ದ ಗ್ರೇಟಾ ಪಬ್ಲಿಕ್ ಲೈಫಿನಿಂದ ಸಂಪೂರ್ಣವಾಗಿ ದೂರವಾಗಿಬಿಟ್ರು. ಇಂದಿಗೂ ತಮ್ಮ ಅದ್ಭುತ ಸೌಂದರ್ಯ ಮತ್ತು ಅಭಿನಯದಿಂದಾಗಿ ಶಾಶ್ವತವಾಗಿ ಜನಮಾನಸದಲ್ಲಿ ದಾಖಲಾಗಿರುವ ಗ್ರೇಟಾ ಗಾರ್ಬೋ ಸ್ಟಾರ್ಡಮ್ಗೊಂದು ಹೊಸ ಭಾಷ್ಯವನ್ನೇ ಬರೆದರು ಅಂದರೆ ತಪ್ಪಾಗಲಾರದು.